ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮೊದಲನೇದಾಗಿ ನನ್ನ ತಂದೆ ತಾಯಿಗಳಿಗೂ ಜ್ಞಾನ ಧ್ಯಾನವನ್ನು ಕಲಿಸಿಕೊಟ್ಟಂತ ಪತ್ರಿಜಿ ಗುರುಗಳಿಗೂ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ನ ಫೌಂಡರ್ಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್, ಇವತ್ತಿನ ನನ್ನ ಆಯ್ಕೆ ಮಾಡಿಕೊಟ್ಟಂತ ವಿಷಯ ಸಾವಯವ ಕೃಷಿಯಲ್ಲಿ ಶಿವನ ಪೂಜೆ. ಪೂಜೆ ಅಂದಾಕ್ಷಣ ಅಂದ್ರೆ ನಮಗೆ ಸಾಮಾನ್ಯವಾಗಿ ನೆನಪಿಗೆ ಬರ್ತಕ್ಕಂಥದ್ದು ಪೂಜೆ ಅಂದ್ರೆ ಏನು? ಅಲ್ಲಿ ಶುಭ್ರತೆ ಇರುತ್ತೆ, ಮಡಿಯುಡಿ ಇರುತ್ತೆ, ಅಲ್ಲಿ ಕೆಲವೊಂದಿಷ್ಟು ಭಕ್ತಿಯ ಸಮರ್ಪಣೆ ಇರುತ್ತೆ, ಶರಣಾಗತಿ ಇರುತ್ತೆ. ಇದೆಲ್ಲ ಆದಾಗೆ ಶರಣಾಗತಿ ಯಾಕಾಗಿರುತ್ತೆ ಅಂದ್ರೆ ಕೆಲವೊಂದಿಷ್ಟು ನೊಂದು ಬಂದು ಬಳಲಿ ಹೋಗಿರ್ತೀವಿ, ಹಾಗಾಗಿ ಶರಣಾಗಿರ್ತೀವಿ. ಆ ಶರಣಾಗತಿ ನಂತರ ಭಗವಂತನಲ್ಲಿ ನಿರೀಕ್ಷೆ ಇಟ್ಕೊಂಡಿರ್ತೀವಿ. ಭಗವಂತ ನಿನ್ಗೆ ಏನೆಲ್ಲ ಸಮರ್ಪಣೆ ಮಾಡ್ತೀವಿ, ಕೆಲವೊಂದಿಷ್ಟು ನನಗೆ ಕೊಡು ಬೇಕು ಬೇಡಗಳನ್ನ ನಿರೀಕ್ಷೆ ಇಟ್ಕೊಂಡಿರ್ತೀವಿ. ಅದು ಕೊಟ್ಟ ಅಂತಂದ್ರೆ ಆಮೇಲೆ ಇರುತ್ತೆ ಕೃತಜ್ಞತೆ, ವಾ ಭಗವಂತ ನನಗೆ ದಯಪಾಲಿಸಿದೆಯಲ್ಲಪ್ಪ ನೀನು ಅಂತೇಳಿ. ಕೊನೆಗೆ ಧನ್ಯತೆಯ ಭಾವ, ತೃಪ್ತಿ, ಇವೆಲ್ಲವೂ ಕೂಡ ಪೂಜೆ ಅಂದಾಕ್ಷಣ ನೆನಪಿಗೆ ಬರ್ತಕ್ಕಂಥದ್ದು ಸಹಜ ಸ್ನೇಹಿತರೆ. ಇನ್ನ ಕೃಷಿಯಲ್ಲಿ ನಾವು ಅದು ಹೇಗೆ, ಇವೆಲ್ಲವೂ ಕೂಡ ಅಲ್ಲೂ ಕೂಡ ಇವೆಲ್ಲ ಪದಗಳು ಕೂಡ ಅಲ್ಲಿ ಅಡಕವಾಗಿದ್ದಾವೆ. ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ ಸ್ನೇಹಿತರೆ. ಹೇಳ್ತಾರೆ, ಈಗ ಕೃಷಿ ಅಂದಾಕ್ಷಣ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳ್ಬಿಟ್ಟು. ಅದ್ರ ಏನೇ ಜ್ಞಾನ ಆಗಿದ್ರು ಕೂಡ ಮೇಟಿ ವಿದ್ಯೆಯೇ ಮೇಲು ಅಂತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಇರೋದನ್ನ ನಾವು ಬದುಕ್ಬೇಕು ಅಂತಂದ್ರೆ ಮೇಟಿಯಿಂದ ಬಂದಂತ ಆಹಾರ ತಿಂದೇ ನಾವು ಬದುಕಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಅದನ್ನ ಇಟ್ಟಿದ್ದಾರೆ. ಸಮಾಜದ ಎಲ್ಲಾ ವ್ಯಕ್ತಿಗಳಲ್ಲಿ ಕೃಷಿ ಕಾಯಕ ಶ್ರೇಷ್ಠವಾದುದು ಅಂತ. ಯಾವುದೇ ವೃತ್ತಿಗಳಿರ್ಲಿಲ್ಲ ಸಮಾಜದಲ್ಲಿ, ಆದ್ರೆ ಎಲ್ಲದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಕೃಷಿ ಕಾಯಕನೇ ಅಂತ ಹೇಳ್ಬಿಟ್ಟು. ಹೀಗಿದ್ದಾಗ ಸುಖ, ತೃಪ್ತಿ, ನೆಮ್ಮದಿ ಇವೆಲ್ಲ ಪಡಿಬೇಕು ಅಂತಂದ್ರೆ ಇದನ್ನ ಯಾವ ರೀತಿ ನಾವು ಮಾಡಿದಾಗ, ಶಿವನ ಪೂಜೆಯ ರೀತಿ ಮಾಡಿದಾಗ ಇಲ್ಲೂ ಕೂಡ ನಾವು ಇವೆಲ್ಲವನ್ನು ಪಡಿಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಂದಾಗ ಕವಿ ಬರೆದಾನೆ ಏನಂತಂದ್ರೆ, ನೇಗಿಲ ಹಿಡಿದು ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಪರ ಸಾಧನವು, ಕಷ್ಟದೊಳನ್ನವ ದುಡಿವನೆ ವ್ಯಾನಿ ಸೃಷ್ಟಿ ನಿಯಮದೊಳಗವನೇ ಭೋಗಿ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನೋಡಿ, ಈ ಪೂರ್ಣ ಪದ ಹೇಳಿದಾಗ ನಿಮ್ಗೆ ಅನ್ಸುತ್ತೆ ಎಷ್ಟೊಂದು ವಿಷಯ ಅಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾರೆ ಕವಿ ಇಲ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳ್ತಾರ, ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ಬಿಟ್ಟು. ಕೆಲವೊಂದ್ ಕಡೆ ರವಿ ಕಿರಣಗಳು ಹೋಗಕ್ ಆಗದೆ ಇರ್ಬೋದು, ಅಲ್ಲೂ ಕೂಡ ಕವಿ ತನ್ನ ಒಂದು ಕಲ್ಪನಾ ಲೋಕವನ್ನ ಇದ್ ಮಾಡ್ತಾನೆ. ಹಂಗೆ ರೈತನನ್ನ ಅಂದ್ರೆ ಕೃಷಿಕನನ್ನ, ಆ ಯೋಗಿಗೆ ಹೋಲಿಕೆ ಮಾಡಿದಾರ, ದಾನಿಗೆ ಹೋಲಿಕೆ ಮಾಡಿದಾರ. ಇಷ್ಟೆಲ್ಲವೂ ಕೂಡ ಆ ರೈತನಲ್ಲಿ ಇದಾವೆ ಅಂತೇಳಿ. ಅದು ಯಾಕೆ? ಆ ಭೂತಾಯಿಯನ್ನ ನಂಬಿ ಮಾಡ್ತಕ್ಕಂತ ಇದಾಗಿರೋದ್ರಿಂದ. ಹಾಗಾದ್ರೆ ಇನ್ನ ರೈತ ಯಾರನ್ನೆಲ್ಲ ಅವಲಂಬಿಸಿದಾನೆ? ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪಂಚ ಮಹಾಶಕ್ತಿಗಳು ಅಂತ ಹೇಳ್ತಾವಲ್ಲ, ಗಾಳಿ, ಆಕಾಶ, ಭೂಮಿ, ಅಗ್ನಿ, ಜಲ, ವಾಯು, ಇವೆಲ್ಲ ತತ್ವಗಳನ್ನ ಬಳಕೆ ಮಾಡ್ಕೊಂಡ ಅವನು ಬದುಕ್ತಾನೆ, ಅವುಗಳ ಜೊತೆಯಾಗಿ ಇರ್ತಕ್ಕಂಥದ್ದು. ಹೀಗಿದ್ದಾಗ ಕೃಷಿಕ ಬೆಳೆ ಬೆಳಿಬೇಕು ಅಂತಂದ್ರೆ, ಅವನು ಉತ್ತಮವಾದ ಬೆಳೆ ಬರಿಬೇಕು ಅಂತಂದ್ರೆ ಈ ಪರಿಸರದಲ್ಲಿ ಆಯಾ ಕಾಲಕ್ಕೆ ತಕ್ಕಂಗೆ, ಋತುಮಾನಕ್ಕೆ ತಕ್ಕಂಗೆ ಏನ್ ಬರ್ತಾವಲ್ಲ ಬೆಳೆಗಳು, ಅವುಗಳನ್ನ ಆ ಸಮಯಕ್ಕೆ ಹಾಕಿ ತೆಗೆದಾಗ ಮಾತ್ರ ಅದನ್ನ ಸಂಪೂರ್ಣವಾದ ಬೆಳೆ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಹೀಗಿದ್ದಕ್ಕೆ ಏನ್ ಮಾಡಿದ್ರು ಹಿಂದಿನವರು, ಕಾಲ, ಋತು, ಮಾಸ, ನಕ್ಷತ್ರ, ತಿಥಿ, ವಾರಗಳೆಲ್ಲವನ್ನೂ ಸೇರಿಸ್ಬಿಟ್ಟು ಪಂಚಾಂಗ ಅಂತ ರಚನೆ ಮಾಡಿದ್ರು. ನಾವು ಕೂಡ ಬಾಲ್ಯದಲ್ಲಿ ಅಥವಾ ನಮಗೆ ಕೃಷಿ ಸ್ಟಾರ್ಟ್ ಮಾಡಿದಾಗೆ ಆ ಮಿತಿಗಳನ್ನ, ಊರಲ್ಲಿ ಒಬ್ರು ಸ್ವಾಮೀಜಿ ಇರ್ತಿದ್ರು, ಅವ್ರ ಹತ್ರ ಹೋಗಿ ಯಾವತ್ ನಾವು ಮಡಿ ಚೆಲ್ಲಿಕೆ ಅಂದ್ರೆ ಮೆಣಸಿನ ಬೀಜ ಚೆಲ್ಲಿಕೆ ಯಾವಾಗಿದೆ, ಬಣಿವೆ ಹಾಕ್ಲಿಕ್ಕೆ ಯಾವಾಗ ಸೂಕ್ತ ಸಮಯ ಇದೆ ಅಂತ ಕೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ವಿ. ಬಿತ್ಲಿಕ್ಕೆ ಕೂಡ ಇಂಥ ದಿವಸ ಬಿತ್ಬೇಕು ಅಂತ ಹೇಳ್ಬಿಟ್ಟು. ಒಂದು ಸಾರಿ ಏನಾಗ್ತಿತ್ತು ಅಂತಂದ್ರೆ, ಮಳೆ ಹಿಡಿದಿತ್ತು ಅಥವಾ ಮಳೆ ಬರದೇ ಇದ್ದಂತ ಸಮಯದಲ್ಲಿ ಆಯಾ ಮಿತಿಗೆ ತಕ್ಕಂದು ಹೋಗಿ ಆ ಒಂದಿಷ್ಟು ಬಿತ್ತಕ್ಕಂಥ ಬೀಜಗಳನ್ನ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ದೇವರ ಮುಂದೆ ಇಟ್ಟು, ಯಾವ ತಿಥಿ ಇರ್ತದಲ್ಲ ಆ ತಿಥಿ ದಿವಸ ದೇವರ ಮುಂದೆ ಇಟ್ಟು ಬಂದು ಪೂಜೆ ಮಾಡಿಸಿ ಬರೋರು. ನೆಕ್ಸ್ಟ್ ಯಾವತ್ತು ಬಿತ್ತಿದ್ರು ಕೂಡ ಆ ಮಿತಿಗೆ ಬಿತ್ತಿದಂತೆ ಒಂದು ಭಾವ ನಮ್ಮಲ್ಲಿ ಬರ್ತಾ ಇತ್ತು. ಈ ರೀತಿ ಅಂದ್ರೆ ಭಗವಂತನ ಜೊತೆ ಯಾವ ತರ ಇರ್ತು ಅನ್ನೋದಕ್ಕೆ ಅದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಹೀಗಿದ್ದಾಗ ಪ್ರತಿ ಹಂತದಲ್ಲೂ ಕೂಡ ಶಿವನ ಪೂಜೆ ಮಾಡ್ಬೇಕಾದ್ರೆ ನಾವೇ ಮಾಡ್ತೇವೆ, ಅದಕ್ಕೊಂದು ಸಮಯ ಇದೆ. ಯಾವಾಗ್ಲೂ ಹೇಳೋದು ಯಾವಾಗೂ ಪೂಜೆ ಮಾಡೋದು ಅಲ್ಲ. ನೋಡಿ, ಸಾಮಾನ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿರ್ತಾರೆ, ಮಡಿಯುಡಿಯಿಂದ ಸ್ನಾನ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನ ಸಿದ್ಧತೆ ಮಾಡಿಕೊಂಡು
ಒಂದು ನಿಗದಿತ ಸಮಯದಲ್ಲಿ, ನಿರ್ದಿಷ್ಟ ಸಮಯದಲ್ಲೇ ಪೂಜೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ ಮುಗಿಸಿ ಅಲ್ಲಿ ಧನ್ಯತೆಯನ್ನು ಪಡೆಯುವ ರೀತಿ ಈ ಋತುಮಾನದಲ್ಲಿ, ಈ ವರ್ಷದ 365 ದಿನಗಳಲ್ಲಿ ಅದಕ್ಕಾಗಿನ ಕಾಲಗಳು, ಋತುಗಳು ಅಂತ ಮಾಡಿದ್ದಾರೆ, ಮಾಸಗಳು ಅಂತ ಮಾಡಿದ್ದಾರೆ. ಆಯಾ ಸಮಯಕ್ಕೆ ಆಯಾ ಸಮಯದ ಬೀಜಗಳನ್ನ ಹಾಕಿದಾಗ ಮಾತ್ರ ನಮಗೆ ನಾವು ನಿರೀಕ್ಷೆ ಮಾಡಿದಿರ್ತಕ್ಕಂಥ ಬೆಳೆ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಅಲ್ಲಿ ಮಾತ್ರ ಆ ಭಗವಂತ ತೃಪ್ತನಾಗಿ ನಮಗೆ ಹೆಂಗ ಹೊರ ಕೊಡ್ತಾನಲ್ಲ ಆಯಾ ಸಮಯದಲ್ಲಿ ಮಾಡಿದೆ, ಇಲ್ಲೂ ಕೂಡ ಪ್ರಕೃತಿ ಜೊತೆ ನಾವು, ಪಂಚಮಹಾಶಕ್ತಿ ಜೊತೆ ನಾವು ಆ ಪೂಜ್ಯತೆ ಭಾವದಿಂದ ಅವನು ಕೆಲಸ ಮಾಡಿದ ಮಾತ್ರ ನಾವು ಬೆಳೆಯನ್ನ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಹೀಗಿದ್ದಾಗ ಆ ರೀತಿನೇ ನಾವು ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಇದಕ್ಕೆ ಹೇಳ್ತಿದ್ದಾರೆ. ಹಂಗಾರೆ ಇಲ್ಲೂ ಕೃಷಿಕನ ಒಂದು ಪರೀಕ್ಷೆ ಹೇಗ್ ನೀಡಿದೆ ಅಂತಂದ್ರೆ, ಇತಿಹಾಸದಲ್ಲಿ ನೋಡಿದಾಗ ಭಗವಂತ ನಾನಾ ರೀತಿಯಲ್ಲಿ ಪರೀಕ್ಷೆ ಮಾಡಿದಾನ. ನೀವು ಗಮನಿಸಬಹುದು ಸ್ನೇಹಿತರೆ, ಹೇಮರೆಡ್ಡಿ ಮಲ್ಲಮ್ಮನ ಕತೆ ಕೇಳಿರ್ಬಹುದು, ಹೌದಾ? ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ, ನಿನ್ನಂತ ಭಕ್ತಿ ಉಳ್ಳ ಯಾರಿಲ್ಲ ಮಲ್ಲಮ್ಮ. ಹಸಿದು ಬಂದ ಜಂಗಮರಿಗೆ ಬಿತ್ತುವ ಬೀಜವ ನೀಡಿ, ಹಸಿದು ಬಂದ ಜಂಗಮರಿಗೆ ಬಿತ್ತುವ ಬೀಜವ ನೀಡಿ, ಭಕ್ತಿಯಿಂದ ಮಳಲನ್ನು ಬಿತ್ತಿ ಬೆಳೆ ತೆಗೆದೆ ಮಲ್ಲಮ್ಮ. ನೋಡಿ, ಆ ಮಲ್ಲಮ್ಮ ಅವ್ರ ಮಾಮ ಗಂಡ್ರು ಬಿತ್ತಾಕ್ ಹೋಗಿದ್ರು ಹೊಲಕ್ಕೆ, ಉಳಿಗ್ ಬೀಜದಿಂದ ತಗೊಂಬಾ ಅಂತ ಇಲ್ಲಿಂದ ಹೇಳಿ ಹೋದ್ರು. ಬೀಜ ತಗೊಂಡ್ ಹೋಗ್ತಾ ಇದ್ಲು. ಭಗವಂತ ಅಲ್ಲಿ ಪರೀಕ್ಷೆ ಮಾಡಿದ, ಬಂದು ಪ್ರತ್ಯಕ್ಷ ಆಗಿ ನನಗೆ ಹಸುವಾಗಿದೆ, ನೀಡು ನೀಡು, ನನ್ನಲ್ಲಿ ಏನಿಲ್ಲಪ್ಪ ಅಂದಾಗ, ನಿನ್ನಲ್ಲಿ ಬೀಜ ಇದಿಲ್ಲ ಅದನ್ನ ಕೊಡು ಅಂತ ಕೇಳಿದ. ಅವಾಗ ನೀಡ್ಬಿಟ್ಲು. ನೀಡಿ ಏನ್ ಮಾಡ್ಬೇಕು, ಅಲ್ಲೇ ಇದ್ದಂತ ಒಂದಿಷ್ಟು ಮಳಲನ್ನ ಸುತ್ತಿಗೆಂದ್ ಹೋದ್ಲು ಹೊಲಕ್ಕೆ. ಮತ್ ಮಾವರ್ ಕೇಳಿ ಹೇಳ್ಬೇಕಲ್ಲ, ಬಿತ್ತವ ಅಂತ ಇದ್ರು, ಬಿತ್ತಿದ್ರು. ಭಕ್ತಿಯಿಂದ ಬಿತ್ತಿದ್ಲು, ಮಳಲನ್ನೇ ಬಿತ್ತಿದ್ಲು, ಬೆಳೆ ಬಂದ್ಬಿಡ್ತು. ಅಂದ್ರ ಭಗವಂತನ ಪರೀಕ್ಷೆ ಇಲ್ಲೂ ಕೂಡ ಯಾವ ತರ ಇರುತ್ತೆ ಅಂದ್ರೆ, ನಮ್ಮ ಭಕ್ತಿ ಪೂರ್ಣ ಸಮರ್ಪಣೆ ಭಾವದಿಂದ ಇದ್ದಾಗ ಏನ್ ಮಾಡಿದ್ದು ಕೂಡ ಅದು ನಿರೀಕ್ಷಿತ ಫಲವನ್ನ ಕೊಟ್ಟೇ ಕೊಡುತ್ತೆ ಅಂತಕ್ಕಂಥದ್ದಕ್ಕೆ ಇದು ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಲ್ಲಿ ನೋಡಿದಾಗ ಪ್ರತಿ ಹಂತದಲ್ಲೂ ಕೂಡ ಕೃಷಿಕರ ಜೀವನ ಬಹಳ ಪರೀಕ್ಷೆನೇ ಇರುತ್ತೆ. ಭೂತಾಯಿಯಿಂದ ಹಿಡಿದು ಹಕ್ಕಿ ಪಕ್ಷಿಗಳಿಂದ ಇರ್ಬೋದು. ಯಾಕಂದ್ರೆ ಇಲ್ಲಿ ಒಂದು ತರದ ಬೆಳೆ ಇಲ್ಲ, ನಾನಾ ತರದ ಬೆಳೆಗಳು, ನಾನಾ ತರದ ಋತುಮಾನಕ್ಕೆ ತಕ್ಕಂತೆ ಬರ್ತಕ್ಕಂಥ ಬೆಳೆಗಳು ಇರ್ತವೆ. ಕೆಲವೊಂದಿಷ್ಟು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾವು ಪೂಜೆಯ ಸಮರ್ಪಣೆ ಅಂತ ನೋಡಿದಾಗ, ಈಗ ವಾರ್ಷಿಕ ಬೆಳೆಯಾದಂತ ಬಾಳೆ ಮೊದಲ ಬಾರಿಗೆ ಹಾಕಿ ಅದು ಏನು ಗೊನೆ ಬಿಡುತ್ತಲ್ಲ, ಫಸ್ಟ್ ಗೊನೆ ಬಿಟ್ಟಾಗ, ಅಥವಾ ಬಹುವಾರ್ಷಿಕ ಬೆಳೆಯಾದಂತ ತೆಂಗು ಅಥವಾ ಅಡಿಕೆಗಳನ್ನ ಹಾಕಿ ಫಸ್ಟ್ ಗರ್ಭ ಕಟ್ತತ್ತಲ್ಲ, ಅದು ಫಲ ಕೊಟ್ಟಾಗ ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಹೆಂಗಿರುತ್ತೆ, ಸೇವ್ ನೀವು ಹೆಂಗೆ ಒಬ್ಬ ಮಹಿಳೆ ಗರ್ಭವತಿ ಆದಾಗ ಏನು ಸೀಮಂತ ಕಾರ್ಯ ಅಂತ ಮಾಡ್ತಾರಲ್ಲ, ಅದೇ ರೀತಿ ಸೀಮಂತ ಕಾರ್ಯವನ್ನು ಮಾಡಿ ಆ ರೈತರು ಮಾಡ್ತಕ್ಕಂಥದ್ದನ್ನ ನೋಡಿದಾಗ ವಾವ್, ಅದು ಕಲ್ಪನೆಗೆ ಮೀರಿದಿರ್ತಕ್ಕಂಥದ್ದು. ಇದೇ ರೀತಿ ಪ್ರತಿ ವರ್ಷ ಆ ಭೂಮಿ ಹುಣ್ಣಿಮೆ ಅಂತ ಏನ್ ಬರುತ್ತಲ್ಲ, ಆ ಹುಣ್ಣಿಮೆಯ ದಿವಸ ಆ ಬೆಳೆ ಸಂಪೂರ್ಣವಾಗಿ ಕಾಳು ಕಟ್ಟಿ ನಿಂತಿರುತ್ತೆ. ಅಂದ್ರೆ 9 ತಿಂಗಳು ತುಂಬಿದ ಗರ್ಭಿಣಿ ಆ ತರ ಇರ್ತಾಳ, ಶೃಂಗಾರವಾಗಿರ್ತಾಳ, ಆ ರೀತಿ ಇರ್ತಾಳೆ. ಆ ದಿನ ಹೊಲಕ್ಕೆ ಹೋಗಿ ಕೃಷಿಕರೆಲ್ಲರೂ ಅಲ್ಲಿ ಅದನ್ನ ಶೃಂಗಾರ ಮಾಡಿ, ಪೂಜೆ ಮಾಡಿ, ಅವಳಿಗೆ ಸಮರ್ಪಣೆ ಮಾಡಿ, ಆನಂತರ ತಾವು ಒಯ್ದಂತ ಎಡೆಯನ್ನ ಸಂಪೂರ್ಣವಾಗಿ ಹೂಲ್ ಹೊಡೆಯೋದು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಕಡೆ ಒಗದಾಗ ಹಕ್ಕಿ ಪಕ್ಷಿಗಳು ಅದನ್ನ ತಿನ್ನಾಕ್ ಬಂದು ಅಲ್ಲಿರ್ತಕ್ಕಂಥ ಹುಳುಗಳನ್ನ ತಿಂದು ರೋಗಗಳ ಕಂಟ್ರೋಲ್ ಆಗ್ಲಿಕ್ಕೆ ಅಂತಕ್ಕಂಥದ್ದು. ಜೊತೆಗೆ ಅಲ್ಲಿ ಆ ಕುಳ್ಳನ್ನ ತಗೊಂಡು ಹೋಗಿ ಅದಕ್ಕೆ ಧೂಪ ಹಾಕಿದಾಗ ಆ ಬರ್ತಕ್ಕಂಥ ಫ್ಲೇಮ್, ಆ ಹೊಗೆಯಿಂದ ಅಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಇವೆಲ್ಲವೂ ಕೂಡ ದೂರ ಆಗ್ಲಿ ಅಂತಕ್ಕಂಥದ್ದು. ಇದೆಲ್ಲದೂ ಕೂಡ ಪೂಜೆ ಭಕ್ತಿಯಿಂದನೇ ಸೇರಿರ್ತಕ್ಕಂಥದ್ದು. ಹಾಗಾಗ್ಬಿಟ್ಟು ಕೃಷಿಕರ ಜೀವನ ಪೂಜೆಯಲ್ಲೇ ಸಮರ್ಪಣೆಯಾಗಿರುತ್ತೆ, ಪೂಜೆಯಿಂದನೇ ಫಲ ಕೊಡ್ತಕ್ಕಂಥದ್ದು. ಪೂಜೆ ಬಿಟ್ಟು ಇದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮಹಾವತಾರ್ ಫೌಂಡೇಶನ್ಗೂ ಲೀಡರ್ಸ್ ಎಲ್ಲರಿಗೂ, ಕೇಳಿದಂತ ತಮಗೂ ಕೂಡ ಅನಂತ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು.